ಸ್ನೇಹಿತರೆ, ನಿಮ್ಗೆ ಒಂದು ವಿಷಯ ಗೊತ್ತಾ? ಮೊದಲನೇ ಮಹಾಯುದ್ಧ ನಡೆಯದೇ ಇರ್ತಿದ್ರೆ ಮೈಸೂರು ಸ್ಯಾಂಡಲ್ ಸೋಪ್ ಅಸ್ತಿತ್ವದಲ್ಲೇ ಇರ್ತಾ ಇರಲಿಲ್ಲ. ಹೌದು, ಒಂದನೇ ಮಹಾಯುದ್ಧದ ಮೊದಲು ಮೈಸೂರು ಭಾಗದಿಂದ ಕ್ವಿಂಟಲ್ ಗಟ್ಲೆ ಶ್ರೀಗಂಧವನ್ನ ಪಾಶ್ಚಿಮಾತ್ಯ ದೇಶಗಳಿಗೆ ರಫ್ತು ಮಾಡಲಾಗ್ತಾ ಇತ್ತು. ಆದರೆ ಮೊದಲ ಮಹಾಯುದ್ಧದ ಸಂದರ್ಭದಲ್ಲಿ ಸುಯೇಜ್ ಕೆನಾಲ್ ಬ್ಲಾಕ್ ಆಗುತ್ತೆ. ಈ ಕೆನಾಲ್ ಬಂದ್ ಆಗಿದ್ದರಿಂದ ಹಡಗುಗಳ ಓಡಾಟ ನಿಲ್ಲುತ್ತೆ. ಹೀಗಾಗಿ 5,000 ಕ್ವಿಂಟಲ್ನಷ್ಟು ಶ್ರೀಗಂಧದ ಮರದ ದಿಮ್ಮಿಗಳು ಭಾರತದಲ್ಲೇ ಉಳಿದು ಹೋಗುತ್ತೆ. ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಷ್ಟೊಂದು ಪ್ರಮಾಣದ ಉಳಿದ ದಿಮ್ಮಿಗಳನ್ನ ಎಸೆಯುವ ಬದಲು ಅದರಲ್ಲೇ ಸೋಪ್ ತಯಾರಿ ಮಾಡುವ ಒಂದು ಮಹತ್ವದ ನಿರ್ಧಾರಕ್ಕೆ ಬರ್ತಾರೆ. ರಾಜ ಒಡೆಯರು ಭಾರತದ ಮೊದಲ ಇಂಡಸ್ಟ್ರಿಯಲ್ ಕೆಮಿಸ್ಟ್ ಅನ್ನ ಸಂಪರ್ಕ ಮಾಡ್ತಾರೆ. ಅವರೇ ಸೋಸಲೆ ಗರಲಾಪುರಿ ಶಾಸ್ತ್ರಿ. ಅವರನ್ನ ಸಾಬೂನು ತಯಾರಿಕೆಯ ಅಧ್ಯಯನಕ್ಕಾಗಿ ಇಂಗ್ಲೆಂಡ್ಗೆ ಕಳಿಸಲಾಗುತ್ತೆ. ಆ ದಿನಗಳಲ್ಲಿ ಇಂಗ್ಲೆಂಡ್ ನಿಂದ ಇಂಪೋರ್ಟ್ ಮಾಡಿಕೊಳ್ತಾ ಇದ್ದ ಸೋಪ್ಗಳೆಲ್ಲ ದನದ ಕೊಬ್ಬಿನಿಂದ ಮಾಡ್ತಾ ಇದ್ರು. ಇದು ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದರಿಂದ ಅಲ್ಲಿಂದ ಯುಎಸ್ಗೆ ಕಲಿಯೋದಕ್ಕೆ ಪ್ರಯಾಣ ಬೆಳೆಸಬೇಕಾಗುತ್ತೆ. ಹೀಗೆ ಅಮೆರಿಕದಲ್ಲಿ ಸೋಪ್ ತಯಾರಿಕೆ ಕಲಿತ ಅವರಿಗೆ ಮೈಸೂರಿಗೆ ಮರಳಿದ ಮೇಲೆ ಬೆಂಗಳೂರಿನಲ್ಲಿ ಮೊದಲ ಸೋಪ್ ಫ್ಯಾಕ್ಟರಿಯನ್ನ ಆರಂಭಿಸ್ತಾರೆ. ಅದಕ್ಕೆ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನುವ ಹೆಸರನ್ನ ಇಡ್ತಾರೆ. ಮುಂದೆ ನಡೆದಿದ್ದು ಚರಿತ್ರೆ. ನೀವು ಕೂಡ ಈ ಸೋಪ್ ಅನ್ನ ಬಳಕೆ ಮಾಡಿದ್ರೆ ಕಾಮೆಂಟ್ ಮಾಡಿ.